ಎಲ್ಲಿಯಾದರೂ ಕೇಳಿದ್ದೀರಾ ಚೇಳುಗಳ ಜಾತ್ರೆಯ ಬಗ್ಗೆ? ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಗುರುಮಠಕಲ್, ಕೊಪ್ಪಳ ಜಿಲ್ಲೆಯ ತಾಲ್ಲೂಕಿನ ಕಂದಕೂರ ಗ್ರಾಮದಲ್ಲಿ ಕೊಂಡಮೇಶ್ವರಿ ಎಂಬ ದೇವಸ್ಥಾನ ಇದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ದಿನ ಚೇಳುಗಳ ಜಾತ್ರೆ ನಡೆಯುತ್ತದೆ. ಸಾವಿರಾರು ಭಕ್ತರು ಬೆಟ್ಟದ ತುದಿಯಲ್ಲಿರುವ ಚೇಳಿನ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಾರೆ. ದೇವಸ್ಥಾನದ ಸುತ್ತ ಇರುವ ಚೇಳುಗಳು ಹಿಡಿದು ಮಕ್ಕಳು, ಹಿರಿಯರು ಮೈಮೇಲೆ ಬಿಟ್ಟುಕೊಂಡು ಆಟ ಆಡುತ್ತಾರೆ. ಆ ಒಂದು ದಿನ ಚೇಳುಗಳು ಯಾರಿಗೂ ಕಚ್ಚುವುದಿಲ್ಲ, ಅದರಲ್ಲಿ ವಿಷ ಇರುವುದಿಲ್ಲ ಎಂಬುದು ಅಲ್ಲಿ ಬರುವ ಭಕ್ತರ ನಂಬಿಕೆ. ಕೊಂಡಮೇಶ್ವರಿ ಜಾತ್ರೆಯ ದಿನ ನಾಗಪಂಚಮಿ ಆಗುವುದರಿಂದ ಚೇಳುಗಳ ವಿಷ ಹೀರಿಕೊಳ್ಳುತ್ತಾಳೆಂದು ಜನರ ನಂಬಿಕೆ. ಶ್ರಾವಣ ಮಾಸದಲ್ಲಿ ಬರುವ ನಾಗಪಂಚಮಿ ದಿನ ಬಿಲದಿಂದ ಹೊರಬಂದು ಭಕ್ತರ ಕಣ್ಣಿಗೆ ದರ್ಶನ ನೀಡುತ್ತವೆ. ಆದ್ದರಿಂದ ಆ ದಿನವನ್ನು ಚೇಳರ ಜಾತ್ರೆ ಎಂದು ಹೇಳಲಾಗುತ್ತದೆ. ಕಂದಕೂರ ಕೊಂಡಮಾಯಿ ಜಾತ್ರೆ ಅಂದಿನ ಕಾಲದಲ್ಲಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ 8 ವರ್ಷಗಳಿಂದ ದೇವಸ್ಥಾನದ ಬಗ್ಗೆ ತಿಳಿದ ಜನ ಸುತ್ತಮುತ್ತ ಇರುವ ಗ್ರಾಮಗಳು ಅಲ್ಲದೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಚೇಳು ಹಿಡಿದು ತಮ್ಮ ಆಸೆ ನೆರವೇರಿಸಿಕೊಳ್ಳುತ್ತಾರೆ. ದೇವಿಯ ಮೊರೆ ಹೋಗಿ ಜನರು ತಮ್ಮ ಕಷ್ಟ ನಿವಾರಿಸುತ್ತಾಳೆಂದು ಅಪಾರವಾದ ನಂಬಿಕೆಯಿಂದ ಬರುತ್ತಾರೆ. ಚೇಳು ಕಚ್ಚಿ ವಿಷ ಮೈಯಲ್ಲಿ ಸೇರಿಕೊಂಡರೆ ಕೊಂಡಮಾಯಿ ದೇವಿಯ ಭಂಡಾರ ಅಂದರೆ ಹಳದಿ ಬಣ್ಣ ಹಚ್ಚಿಕೊಂಡರೆ ವಿಷ ಬಿಡುವುದಾಗಿ ಭಕ್ತರ ನಂಬಿಕೆ. ಚೇಳಿನ ವಿಸ್ಮಯ ನೋಡಲು ವರ್ಷದಿಂದ ವರ್ಷಕ್ಕೆ ಭಕ್ತರು ಕೊಂಡಮೇಶ್ವರಿ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ನಾಗಪಂಚಮಿ ಶ್ರಾವಣ ಮಾಸದಲ್ಲಿ ಕಣ್ಣಿಗೆ ನೋಡಲು ಸಿಗುವ ಚೇಳುಗಳು ವಿಶೇಷ. ನಾವು ಎಲ್ಲೇ ಹೋದರೂ ಕಸ ಹಾಕದೆ ದೇವರ ಸನ್ನಿಧಿಯಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳುವುದು ಅರಿಯಬೇಕಾಗಿರುವುದು ಪ್ರಮುಖವಾದದ್ದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.